ಖಂಡಿತ ಇಲ್ಲ. ನಾನು ಯಾವಾಗಲೂ ಡೌನ್ ಟು ಅರ್ತ್ ಇರೋಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ನಾನು ಇಲ್ಲಿ ಎಲ್ಲರ ಜೊತೆಗೂ ಅಂದರೆ ನನಗೆ ಅತ್ತಿಗೆ ಅಂತ ಕರೆಯೋರಿಗೆ ಅಮ್ಮನಾಗಿ, ಅಕ್ಕ ಅಂತ ಕರೆಯೋರಿಗೆ ತಾಯಿಯಾಗಿ, ಫ್ರೆಂಡ್ ಥರ ಇರೋಕ್ಕೆ ಇಷ್ಟಪಡ್ತೀನಿ. ನಾನು ಯಾರಿಗೂ ಇಲ್ಲಿ ಯಾವುದೇ ರೀತಿ ಡಾಮಿನೇಷನ್ ಮಾಡಿಕೊಂಡು ನಾನು ಓನರ್ ಹೆಂಡತಿ ಅಂತ ಹೇಳ್ಕೊಂಡು ಇರೋಕ್ಕೆ ಇಷ್ಟಪಡಲ್ಲ. ಆ್ಯಂಡ್ ನಂಗೆ ಅದು ಇಷ್ಟನೂ ಇಲ್ಲ. ಮಾಡಿದ್ದೀನಿ ಆಲ್ಮೋಸ್ಟ್ 1000 ಮೇಲೇ ಇರ್ಬೋದು, ಕೌಂಟ್ಲೆಸ್, ನಂಗೆ ಗೊತ್ತಿಲ್ಲ, ಮಾಡಿರ್ಬೋದು. ಈ ಡ್ರಾಮಾ ಕಂಪ್ನಿಗೆ ಬಂದ್ಮೇಲೆ ಹೇಳ ಅಥವಾ ನಾನು ಮುಂಚೆ ಟೋಟಲ್ ಆಗಿ ನಂಗೆ ಗೊತ್ತಿಲ್ಲ, ಯಾಕಂದ್ರೆ ನೆನಪಿಲ್ಲ. ಅವಾಗ ಅಂದರೆ ಹೇಳ್ತಿದ್ದೀನಲ್ವಾ, ನಾನು ಹವ್ಯಾಸಿನೂ ಮಾಡಿದ್ದೀನಿ, ರಂಗಭೂಮಿನೂ ಮಾಡಿದ್ದೀನಿ. ಚೈಲ್ಡ್ಹುಡ್ಡಲ್ಲಿ ಒಂದು ಏನದು ಭೂಮಿ ತೂಕದ ಹೆಣ್ಣು ಅಂತ ಒಂದು ಡ್ರಾಮಾ ಬಂತು. ಚೈಲ್ಡ್ಹುಡ್ಡಲ್ಲಿ ಭೂಮಿ ತೂಕದ ಹೆಣ್ಣು ಅನ್ನೋ ಒಂದು ಡ್ರಾಮಾದಲ್ಲಿ ಜಸ್ಟ್ ಲೈಕ್ ಒಂದು ಕನ್ನಡ ನಾಡಿನ ಜೀವನದಿ ಅನ್ನೋ ಒಂದು ಡ್ಯಾನ್ಸಿಗೆ ನಾನು ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತಿದ್ದೆ. ಹಾಗೆ ಬಂದ ನನ್ನ ಜರ್ನಿ. ಚಿಕ್ಕ ಮಗುವಾಗಿದ್ದಾಗ ನಮ್ಮ ತಂದೆಯವರೆಲ್ಲ ಎತ್ಕೊಂಡು ಹೋಗ್ತಿದ್ರಂತೆ, ಅದೆಲ್ಲ ನಂಗೆ ನೆನಪಿಲ್ಲ. ಬಟ್ ನಂಗೆ ನೆನಪಿರೋದು ಹಾಗೆ ಬಂದ ಒಂದು ಜರ್ನಿ. ಇವಾಗ ಓನರ್ ಹೆಂಡತಿಯಾಗಿ ಇಲ್ಲಿ ಎಲ್ಲ ಒಂದು ಜವಾಬ್ದಾರಿಯುತ ಪಾತ್ರಗಳನ್ನ ನಿಭಾಯಿಸುವಷ್ಟು ಮಟ್ಟಿಗೆ ನಾನು ಬಂದು ನಿಂತಿದ್ದೀನಿ. ಬಟ್ ಇನ್ನೂ ನಾನು ಕಲಿಬೇಕು, ಯಾಕಂದರೆ ಎಷ್ಟೋ ಒಂದು ಪಾತ್ರಗಳನ್ನು ನಾನು ಮಾಡಿಲ್ಲ. ತುಂಬ ಅತ್ಯುತ್ತಮ ಅನ್ನಿಸ್ಕೊಂಡಿರೋ ಕಲಾವಿದೆಯರು ಅಂಥ ಪಾತ್ರಗಳನ್ನ ಮಾಡಿ ಬಿಟ್ಟಿದ್ದಾರೆ. ಅವರ ಜಾಗಕ್ಕೆ ಇವಾಗ ನನ್ನನ್ನು ಆ ಜವಾಬ್ದಾರಿನ ನನಗೆ ಕೊಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಎಷ್ಟೋ ಜನ ಹೇಳ್ಕೊಡ್ತಾರೆ, ಯಾಕಂದರೆ ಅದನ್ನೆಲ್ಲ ನೋಡಿದವ್ರು ಹೇಳ್ಕೊಡ್ತಾರೆ. ಕಲಿತಾ ಇದ್ದೀನಿ, ಇನ್ನು ಮುಂದೆನೂ ಕಲಿಯೋದು ಸಾಯೋವರೆಗೂ ಇರುತ್ತೆ. ಯಾಕಂದರೆ ಕಲಿಕೆ ಅನ್ನೋದು ಯಾವತ್ತೂ ನಿಲ್ಲಲ್ಲ. ಅದರಲ್ಲಿ ನಂಗೆ ತುಂಬ ಇಷ್ಟ ಆಗಿರೋದು, ಈ ಕಂಪ್ನಿಗೆ ಬಂದಮೇಲೆ ನಂಗೆ ತುಂಬ ಇಷ್ಟ ಆಗಿರೋದು, ಮನಸ್ಸಿಗೆ ತೃಪ್ತಿ ಕೊಟ್ಟಿರೋ ಪಾತ್ರ ಅಂದರೆ ಅದು ಶರಾವತಿ ಪಾತ್ರ. ಗಂಡನಿಗೆ ತಕ್ಕ ಹೆಂಡತಿ ಅನ್ನೋ ನಾಟಕ, ಮಹೇಶ್ ಕವಿಗಳು ಬರ್ತಿರೋದು. ಆ ಪಾತ್ರದ ಒಂದು ತಾಯಿಯಾಗಿ ಒಂದು ನಿಭಾಯಿಸುವಂಥ ಒಂದು ಪಾತ್ರ ನಂಗೆ ತುಂಬ ಇಷ್ಟ, ಚೆನ್ನಾಗಿದೆ. ಹಂಗೆ ನೋಡಿದ್ರೆ ಎಲ್ಲ ಪಾತ್ರಗಳು ಇಷ್ಟ. ಎಲ್ಲ ನಾಟಕದಲ್ಲಿ ಇರೋವಂಥ ಪಾತ್ರಗಳನ್ನು ಒಂದೊಂದು ಮೆಸೇಜ್ ಕೊಡ್ತಾ ಹೋಗುತ್ತೆ. ನಾನು ಕಥಾನಾಯಕಿ ಕ್ಯಾರೆಕ್ಟರ್ ಮಾಡೋದ್ರಿಂದ ವಿಲನ್ ಅಥವಾ ಕಥಾನಾಯಕಿ ಮಾಡ್ತಿದ್ದೆ ಇಷ್ಟು ದಿವಸ. ಬಟ್ ಇವಾಗ ಅನ್ಕೋತೀನಿ ನನಗೆ ಆಲ್ಮೋಸ್ಟ್ ಕಥಾನಾಯಕಿನೇ ಬರುತ್ತೆ ಇನ್ಮೇಲೆ ಅಂತ. ಕಥಾನಾಯಕಿನೇ ಬರೋದ್ರಿಂದ ಚೆನ್ನಾಗೇ ಇರುತ್ತೆ. ಎಲ್ಲ ಪಾತ್ರಗಳು ಒಂದೊಂದು ಥರ ಡಿಫ್ರೆಂಟ್ ಆಗಿರುತ್ತೆ. ನೀವು ತಾಯಿಗೆ ಹೋಗ್ಬಿಟ್ಟು ಮಗು ಯಾವುದು ಇಷ್ಟ ಅಂದರೆ ಹೇಳೋಕ್ಕಾಗಲ್ಲ. ನನಗೆಲ್ಲನೂ ಇಷ್ಟ. ಅದರಲ್ಲಿ ಮೋಸ್ಟ್ ಫೇವ್ರೇಟ್ ಅಂದರೆ ಆ ಪಾತ್ರ. ಯಾಕಂದರೆ ನನ್ನನ್ನು ಜನ ತುಂಬ ಗುರುತಿಸಿರೋದು ಆ ಪಾತ್ರದಲ್ಲಿ. ಅದಕ್ಕೆ ಕಾರಣನೂ ಇದೆ. ಏನಂದರೆ ಇಲ್ಲಿರೋ ಕಲಾವಿದರೆಲ್ಲರೂ ಲೆಜೆಂಡ್ಗಳು, ಸಖತ್ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರ ಜೊತೆ ನಾವು ಆ್ಯಕ್ಟ್ ಮಾಡೋವಾಗ, ಈಗ ಭೂಪತಿ ಕ್ಯಾರೆಕ್ಟ್ರಲ್ಲಿ ನನ್ನ ಹಸ್ಬೆಂಡೇ ಮಾಡ್ತಾರೆ. ಆಮೇಲೆ ಉರುಗಪ್ಪ ಅನ್ನೋ ಎಲ್ಲರಿಗೂ ಗೊತ್ತಿರೋ ವಿಷಯ, ಸಂಕೇತ್ ಮಂಗಳೂರು ಸಂಕೇತ್ ಅಣ್ಣ ಮಾಡ್ತಾರೆ. ಅವರಿಬ್ಬರ ಜೊತೆ ನನ್ನ ಕಾಂಬಿನೇಷನ್ ಇರುತ್ತೆ. ನನ್ನ ತಂದೆಯವರು ಮುದ್ದಣ್ಣ ಕ್ಯಾರೆಕ್ಟರ್ ಮಾಡ್ತಾರೆ, ನನ್ನ ಮೈದನೇ ಮಗನ ಕ್ಯಾರೆಕ್ಟರ್ ಮಾಡ್ತಾರೆ, ನನ್ನ ತಮ್ಮ ಇನ್ನೊಂದು ಮಗನ ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಇನ್ನೊಬ್ಳು ಹುಡುಗಿ ಇದ್ದಾರೆ, ಅವರು ಇನ್ನೊಂದು ಹುಡುಗಿ ಕ್ಯಾರೆಕ್ಟರ್ ಕೀರ್ತಿ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾರೆ. ಸೊ ಇವರೆಲ್ಲ ನನಗೆ ಒಂದೊಂದು ಟೈಮಲ್ಲೂ ಒಂದೊಂದು ಥರ ಕಾಂಪಿಟೇಷನ್ ಕೊಡ್ತಾರೆ. ಸೊ ಇವ್ರ ಜೊತೆ ಮಾಡುವಾಗ ಅದು ಅದ್ಭುತ ಎಕ್ಸ್ಪೀರಿಯನ್ಸು. ಸೊ ನಂಗೆ ತುಂಬ ಇಷ್ಟ. ಪ್ರತಿ ದಿನಾನೂ ನಾನು ಒಂಥರ ಕಲಿತಾ ಇರ್ತೀನಿ. ಚೆನ್ನಾಗಿದೆ ಆ ಪಾತ್ರ, ನಂಗೆ ತುಂಬ ಇಷ್ಟ. ಸರಿ, ಈ ವಿಷಯದಲ್ಲಿ ನಾನು ಹಣೆ ಬರೋನೇ ಚೆನ್ನಾಗಿಲ್ಲ ಅಂತ ನಾನು ಅನ್ಕೋತೀನಿ. ಬಿಕಾಸ್ ಕೊರೋನಾಗಿಂತ ಮುಂಚೆ ನಾನು 2 ಸಿನಿಮಾಗೆ ನಾನು ಸೆಲೆಕ್ಟ್ ಆಗಿದ್ದೆ. ಉಮಾಶ್ರೀ ಅಮ್ಮನ ಜೊತೆ ಮಾಡೋವಂಥ ಅವಕಾಶ ನಂಗೆ ಸಿಕ್ಕಿತ್ತು. ಕರೋನಾ ಬಂದುಬಿಟ್ಟು 60 ಇಯರ್ಸ್ ಎಬೋ ಇರೋರಿಗೆ ಕರ್ಕೊಂಬರ್ಬಾರ್ದು ಶೂಟಿಂಗ್ ಸ್ಪಾಟಿಗೆ ಅಂದಿದ್ದಕ್ಕೆ ಶೂಟಿಂಗ್ನ ಮುಹೂರ್ತ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ರು. ಫಸ್ಟ್ ಹಾಫ್ ಅಂದರೆ ನಮ್ದೊಂದು 2-3 ಸೀನ್ನ ಶೂಟ್ ಮಾಡಿದ್ರು. ನೆಕ್ಸ್ಟು ಆ್ಯಕ್ಚುಲಿ ಕರೋನಾ ಗ್ಯಾಪ್ ಆಗಿದ್ದರಿಂದ ಅದನ್ನು ತಿರ್ಗಾ ಶೂಟ್ ಮಾಡುವಂಥ ವಿಷಯನೇ ಬಂದಿಲ್ಲ. ಬಟ್ ಡೈರೆಕ್ಟರ್ ಸರ್ ಯಾವತ್ತಿಗೂ ಹೇಳ್ತಾರೆ, ಶುರು ಮಾಡಿದ್ರೆ ನೀವೇ ಇದ್ದೀರಾ ಅಂತ. ಅದು ಶುರುನೇ ಆಗಿಲ್ವೋ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಅದ್ರ ಬಗ್ಗೆ ಸ್ವಲ್ಪ ದಿವಸ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಏನಕ್ಕೆಂದರೆ ಮುಹೂರ್ತ ಆಗಿದ್ದರಿಂದ ತುಂಬ ಜನ ಫ್ರೆಂಡ್ಸ್ ಎಲ್ಲ ಕೇಳೋರು, ಯಾವಾಗ ನಿನ್ನ ಮೂವಿ ಅಂತ. ಅದು ಅವಾಗವಾಗ ಸ್ವಲ್ಪ ಡಿಸಪಾಯಿಂಟ್ ಆಗೋದು, ಏನಪ್ಪ ಇದು ಅಂತ. ಬಟ್ ಆಮೇಲೆ ನಾನು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟೆ. ಓಕೆ ಸರ್, ಅದೇ ಮಾಡಬೇಕು ಅಂತ ತುಂಬ ಆಸೆ. ನಾನು ಹೇಳ್ತಿದ್ದೀನಲ್ಲ, ನಂಗೆ ಇರೋದು 2 ಆಸೆ, ಒಂದು ಡಾಕ್ಟ್ರು, ಆ್ಯಕ್ಟ್ರು. ಬಟ್ ಡಾಕ್ಟ್ರ್ ಅಂತೂ ಈಗ ಆಗೋಕ್ಕಾಗಲ್ಲ, ಆ್ಯಕ್ಟ್ರ್ ಅಂತ ಆಗಿಬಿಟ್ಟಿದ್ದೀನಿ. ಸೊ ಅದರಲ್ಲಿ ಯಾವುದೇ ರೀತಿ ಅವಕಾಶ ಸಿಕ್ಕಿದ್ರು ಐ ಆಮ್ ವೆರಿ ಹ್ಯಾಪಿ ಟು.
ತುಂಬ 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 ಖುಷಿ ಇದೆ ನನಗೆ. ಯಾಕಂದರೆ ನನಗೆ ಆಸೆ ಇತ್ತು ಕಲಾವಿದೆಯಾಗಿ ನಾನು ಗುರ್ತಿಸ್ಕೋಬೇಕು ಅಂತ. ನಾನು ಗುರ್ತಿಸ್ಕೊಂಡಿದ್ದೀನಿ. ಬಟ್ ಸಿನಿಮಾಗಾಗಲಿ ಟಿ ವಿಗಾಗಲಿ ಯಾಕೆ ಹೋಗೋಕ್ಕೆ ಇಷ್ಟಪಡ್ತಾರೆ ಅಂದರೆ ಜನ ಜಾಸ್ತಿ ಗುರ್ತಿಸ್ತಾರೆ. ರಂಗಭೂಮಿಲಿ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇರೋ ಕಲಾವಿದರು ಇದ್ದರೂ ಕೂಡ ಅವರನ್ನು ಗುರ್ತಿಸೋದು ತುಂಬ ಕಮ್ಮಿ. ಬಟ್ ಟಿ ವಿಯಲ್ಲಿ ಅಥವಾ ಒಂದು ಸಿನಿಮಾ ಮಾಡಿದ್ರೆ ಅವರನ್ನು ಜನ ತುಂಬ ಬೇಗ ಗುರ್ತಿಸ್ತಾರೆ. ಆ ಒಂದು ಜನರ ಪ್ರೀತಿ ಜಾಸ್ತಿ ಸಿಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಕಲಾವಿದರು ಅಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾರೆ. ಸೊ ನಾನು ಕೂಡ ಹಂಗೆ ಆ ಡ್ರೀಮ್ ನನಗಿದ್ದಾಗ ನನಗೆ ಹೋಗೋಕ್ಕಾಗಲಿಲ್ಲ. ಬಿಕಾಸ್ ನಂಗೆ ಒಂದು ಸ್ವಲ್ಪ ಮನೆ ಜವಾಬ್ದಾರಿ ಇತ್ತು, ಅಪ್ಪ ಅಮ್ಮನ ನೋಡ್ಕೋಬೇಕಿತ್ತು, ತಂಗಿ ತಮ್ಮನ ಓದಿಸ್ಬೇಕಿತ್ತು. ನನಗೆ ಅವಕಾಶ ಸಿಕ್ಕಿರೋ ಟೈಮಲ್ಲಿ ಅದನ್ನು ಬಿಟ್ಬಿಟ್ಟು ಈ ಜವಾಬ್ದಾರಿ ನಿಭಾಯಿಸೋಕ್ಕೆ ನಾನು ಬಂದೆ. ತಿರ್ಗಾ ಹೋಗಬೇಕು ಅಂದಾಗ ಈಗ ಏನಂತ ಅವಕಾಶ ಸಿಕ್ಕಾಗಲೇ ಉಪಯೋಗಿಸ್ಕೊಂಡ್ಬಿಡ್ಬೇಕು. ಬಟ್ ನಂಗೆ ಅವಾಗ ಆಗಲಿಲ್ಲ. ಬಟ್ ನನ್ನ ತಂಗಿಗೆ ಹಂಗೆ ಆಗಬಾರ್ದು ಅಂತ ಅವಳು ಆಡಿಷನ್ ಕೊಡ್ತಾ ಇದ್ಲು, ನಾನು ಸಪೋರ್ಟ್ ಮಾಡ್ತಾ ಇದ್ದೆ. ಫೈನಲಿ ಅವಳು ಮಜಾ ಭಾರತ ಫಸ್ಟ್ ಸೆಲೆಕ್ಟ್ ಆದ್ಲು ಕಲರ್ಸ್ ಕನ್ನಡಗೆ. ಕಾಮಿಡಿ ಕಿಲಾಡಿಗೂ ಕೊಟ್ಟಿದ್ಲು, ಮಜಾ ಭಾರತಕ್ಕೂ ಕೊಟ್ಟಿದ್ಲು. ಮಜಾ ಭಾರತ ಫಸ್ಟ್ ಫೋನ್ ಬಂತು, ಆಮೇಲೆ ಕಾಮಿಡಿ ಕಿಲಾಡಿ ಅವ್ರಿಗೆ ಬಂತು. ಬಟ್ ಇವ್ರಿಗೆ ಮಾತು ಕೊಟ್ಟಿದ್ರಿಂದ ಫಸ್ಟ್ ಅವಳು ಮಜಾ ಭಾರತದಲ್ಲಿ ಆ್ಯಕ್ಟ್ ಮಾಡಿದ್ಲು. ತಿರ್ಗಾ ಮತ್ತೆ ಒಂದು ಸೀರಿಯಲ್ ಮಾಡಿ ಆಮೇಲೆ ಮತ್ತೆ ಕಾಮಿಡಿ ಕಿಲಾಡಿಗಳು ಆಡಿಷನ್ ಕೊಟ್ಟರು. ಆ ಆಡಿಷನಲ್ಲಿ ಸೆಲೆಕ್ಟ್ ಆಗಿ ಕಾಮಿಡಿ ಕಿಲಾಡಿಗಳಿಗೂ ಹೋದ್ಲು. ತುಂಬ ತುಂಬ ಖುಷಿ ಇದೆ. ನೀವು ನೋಡಿರ್ತೀರಾ, ಅವಳು ಎನಿ ಟೈಮ್ ನನ್ನನ್ನು ನೆನೆಸ್ಕೊಂಡು ಅಲ್ಲಿ ಅಳ್ತಾ ಇರ್ತಾಳೆ. ಖಂಡಿತ ನಮ್ಮ ಫ್ಯಾಮಿಲಿ ತುಂಬ ಖುಷಿ ಪಡ್ತಾರೆ. ಯಾಕಂದ್ರೆ ಅವ್ರ ಡ್ರೀಮ್ ಇದು. ನಾನು ಇವತ್ತು ಇಲ್ಲಿ ಏನಿದ್ದೀನಿ ಇದು ನನ್ನ ಅಕ್ಕನಿಂದ ನಾನು ಇಲ್ಲಿರೋದು. ನನ್ನ ಅಕ್ಕ ನನಗಿದು ಕೊಟ್ಟು ಭಿಕ್ಷೆ ಅಂತ ಹೇಳ್ಬೋದು. ಅವಳು ನನಗೆ ಸಪೋರ್ಟ್ ಮಾಡಿ ನಿನ್ನಿಂದ ಆಗುತ್ತೆ, ನೀನು ಮಾಡು ಅಂತ ಪ್ರತಿಯೊಂದು ಹೆಜ್ಜೆಯಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಅವಳು ನನಗೆ ಸಪೋರ್ಟ್ ಮಾಡಿದ್ದಾಳೆ. ಕನಕಲಕ್ಷ್ಮಿ ಅಂತ ಅವಳಿಂದನೇ ನಾನು ಇನ್ಸ್ಪೈರ್ ಆಗಿ ಇವತ್ತು ಇಲ್ಲಿರೋದು. ಏನಾದರೂ ಉಮಾಶ್ರೀ ಅಮ್ಮನ ಜೊತೆ ನನಗೆ ಆ್ಯಕ್ಟ್ ಮಾಡೋಕ್ಕೆ ಸಿಕ್ಬಿಡ್ತು ಅಂತಂದರೆ ಅದಕ್ಕಿಂತ ನನಗಿಂತ ಜಾಸ್ತಿ ನಮ್ಮ ಅಕ್ಕ, ನನ್ನ ತಂದೆ ತಾಯಿ, ನನ್ನ ತಮ್ಮ ಇವ್ರು ಖುಷಿ ಪಡ್ತಾರೆ. ನಾನಂತೂ ಫುಲ್ ಖುಷಿ ಪಡ್ತೀನಿ. ಖುಷಿ ಅದು ಹೇಳ್ಕೊಳಕ್ಕಾಗಲ್ಲ. ಅದು ಆ ಫೀಲ್ ಗೊತ್ತಿಲ್ಲ ನನಗೆ. ಅವ್ರ ಎದುರುಗಡೆನೇ ಬಂದ್ರೇ ನಾನು ಅವ್ರನ್ನ ಹಿಂಗೆ ನೋಡ್ಕೊಂಡಿರ್ತೀನಿ. ಮೊನ್ನೆ ಕುಟುಂಬ ಅವಾರ್ಡಲ್ಲೂ ಆ್ಯಕ್ಚುಲಿ ಅವ್ರ ಮುಂದೆ ಒಂದು ಆ್ಯಕ್ಟ್ ಮಾಡಲಿಕ್ಕಿತ್ತು. ಅವಾಗ ಅದು ಸಾಧ್ಯ ಆಗಲಿಲ್ಲ. ಆದರೆ ಅವ್ರನ್ನ ನೋಡ್ತಿದ್ರೆ ಖಂಡಿತವಾಗ್ಲೂ ಅವ್ರು ಮಾಡೋ ಪ್ರತಿಯೊಂದು ರೀತಿ ಪಾತ್ರಗಳೇನು ವಿಭಿನ್ನ ಪಾತ್ರ ಮಾಡಿದ್ದಾರೆ, ಎಲ್ಲ ಥರ ಪಾತ್ರ ಮಾಡಬೇಕು ಅಂತ ಇದೆ. ಯಾಕಂದರೆ ನನ್ನ ಅಕ್ಕನ ಆಸೆ ಇತ್ತು ಅಂತ ನಾನು ಇಲ್ಲಿ ಕೂತ್ಕೊಂಡು ಅಷ್ಟೇ ಖುಷಿಯಿಂದ ಕಣ್ಣೀರು ಹಾಕ್ತಾ ಇರ್ತೀನಿ, ಬೇಜಾರಿಂದ ಅಲ್ಲ. ಬಟ್ ನಮ್ಮ ತಂದೆ ತುಂಬ ಆಸೆ ಇದೆ ಅವರಿಗೆ. ಏನಂದರೆ ನನ್ನ ಮಗಳು, ಯಾಕಂದರೆ ನಾನು ಚೈಲ್ಡ್ಹುಡ್ಡಿಂದನೂ ಒಂದು ಕಲಾವಿದೆಯಾಗಿ ಬಂದಿರೋದ್ರಿಂದ ನನ್ನ ತಂದೆಗೆ ಏನು ಆಸೆ, ನನ್ನ ತಾಯಿಗೆ ನನ್ನ ಮಗಳು ಗುರ್ತಿಸ್ಕೋಬೇಕು ಅನ್ನೋ ಆಸೆ ತುಂಬ ಇತ್ತು. ಬಟ್ ಅದು ಅವರು ಒಂದು ಆಸೆ. ಆವಾಗ ನಾನು ಸೀರಿಯಲ್ ಮಾಡೋ ಟೈಮಲ್ಲಿ ಇಷ್ಟೊಂದು ಯೂಟ್ಯೂಬ್ ಆಗಲಿ ಅಥವಾ ಇದು ಪಾಪ್ಯುಲಾರಿಟಿ ಇರಲಿಲ್ಲ ಆವಾಗ. ಸೊ ಹಾಗಾಗಿ ನಾನು ಯಾವ ಸೀರಿಯಲ್ ಮಾಡಿದೆ ಎಲ್ಲಿ ಅಂತ ಎಪಿಸೋಡ್ಗಳನ್ನ ನಾನೇ ಹುಡುಕಿದ್ರು ನನಗೆ ಸಿಗ್ತಾ ಇಲ್ಲ. ಬಟ್ ಇವಾಗ ನೋಡೋ ಟೈಮಲ್ಲಿ ನಮಗೆ ಅವಕಾಶ ಇಲ್ಲ. ಹೋಗಬೇಕು ಅಂದರೆ ಈ ಜವಾಬ್ದಾರಿ ಬೇರೆ ಇದೆ. ಬಟ್ ಹಂಗೂ ಅವಕಾಶ ಸಿಕ್ಕಿದ್ರೆ ಮೇ ಬಿ ನಾನು ಪಾಪು ಅವ್ರ ಜೊತೆ ಫೈಟಿಂಗ್ ಮಾಡಿ ಒಪ್ಪಿಸಿ ಹೋಗ್ತೀನಿ.